ಬೆಂಗಳೂರಿನ ಜನರಿಗೆ ಕೆಟ್ಟ ಕನಸಿನಂತೆ ಕಾಡ್ತಾ ಇದ್ದಂತಹ ಅದೊಂದು ನಿಯಮ ಮತ್ತೆ ಜಾರಿಗೆ ಬರ್ತಾ ಇದೆ. ರಾಜ್ಯ ಸರ್ಕಾರ ಬಹಳ ಉತ್ಸಾಹದಿಂದ ಅದನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಅದು ಇದು ಅಂತ ಕಾರಣಗಳನ್ನ ಕೊಡ್ತಾ ಇದೆ. ಆದ್ರೆ ಸರ್ಕಾರದ ನಿರ್ಧಾರಕ್ಕೆ ಜನ ಸಿಡಿ ಸಿಡಿ ಅಂತಿದ್ದಾರೆ. ಈ ದೃಶ್ಯಗಳೇ ನೋಡಿ, ಬೆಂಗಳೂರಲ್ಲಿ ಜನಾಕ್ರೋಶಕ್ಕೆ ಕಾರಣ ಆಗಿದ್ದಿತ್ತು. ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಗಾಡಿ ಟೋ ಮಾಡೋದು ಓಕೆ, ಆದ್ರೆ ಕೆಲವೊಮ್ಮೆ 5 ನಿಮಿಷನೂ ಅವಕಾಶ ಕೊಡ್ತಿರ್ಲಿಲ್ಲ. ಸೀದಾ ಎತ್ಕೊಂಡು ಹೋಗೋರು, ಲಕ್ಷಗಟ್ಟಲೆ ಬೆಲೆ ಬಾಳೋ ಗಾಡಿಗಳನ್ನ ಟೋಯಿಂಗ್ ಹೆಸರಲ್ಲಿ ಡ್ಯಾಮೇಜ್ ಮಾಡಿಬಿಡೋರು, ಆಮೇಲೆ ಬಿಡಿಸ್ಕೊಳ್ಳೋಕೆ ಕೆಲವರು ಲಂಚ ಕೂಡ ತಿನ್ನೋರು. ಬೆಂಗಳೂರಿನ ಜನರಿಗೆ ನೈಟ್ ಮೇರ್ ಆಗಿದ್ದ ಟೋಯಿಂಗ್ ಮತ್ತೆ ಆರಂಭ ಆಗ್ತಿದೆ. ರೀಇಂಟ್ರೊಡ್ಯೂಸ್ ಅಂತಿದೆ ಸರ್ಕಾರ, ಜನಾಕ್ರೋಶ. ಹೌದು, ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅಂದ್ರೆ 2022ರಲ್ಲಿ ಜನರಿಂದ ತೀವ್ರ ಟೀಕೆಗೆ ವ್ಯಕ್ತವಾಗಿದ್ದಕ್ಕೆ ಸರ್ಕಾರ ಟೋಯಿಂಗ್ ರದ್ದು ಮಾಡಿತ್ತು. ಆದ್ರೀಗ ಟ್ರಾಫಿಕ್ ಕಂಟ್ರೋಲ್ಗೆ ನಾವು ಟೋಯಿಂಗ್ ನಿಯಮ ಮತ್ತೆ ಜಾರಿಗೆ ತರ್ತೀವಿ ಅಂತಿದೆ ಸರ್ಕಾರ. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅದನ್ನ ಸ್ಪಷ್ಟಪಡಿಸಿದ್ರು. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ತೊಗೊಂಡು ಹೋಗೋರು. ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದ್ಯಾಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳನ್ನೇ, ಪೊಲೀಸ್ ವೆಹಿಕಲ್ಸನ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದೆ. ಪರಮೇಶ್ವರ್ ಏನೋ ಟೋಯಿಂಗ್ ನ ರೀಇಂಟ್ರಡ್ಯೂಸ್ ಮಾಡ್ತಿದ್ದೀವಿ ಅಂದ್ಬಿಟ್ರು. ಆದ್ರೆ ಇದಕ್ಕೆ ಜನ ಏನಂತಾರೆ ಬನ್ನಿ ಕೇಳೋಣ. ಟೋಯಿಂಗ್ ಮಾಡೋ ರೂಲ್ಸ್ ಏನಿದೆ? ಒಂದು ಗಾಡಿ ನೋ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿದ ತಕ್ಷಣ ಫಸ್ಟು ಮೈಕಲ್ಲಿ ಅನೌನ್ಸ್ ಮಾಡಬೇಕು, ಈ ಗಾಡಿ ಯಾರ್ದು ಅಂದ್ಬಿಟ್ಟು ಅನೌನ್ಸ್ ಮಾಡಬೇಕು. ತದನಂತರ ಅವ್ರು ಬರದೇ ಇದ್ದ ಪಕ್ಷದಲ್ಲಿ ಗಾಡಿನ ಟೋಯಿಂಗ್ ಮಾಡಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಗಾಡಿನ ಟೋಯಿಂಗ್ ಮಾಡ್ಕೊಂಡು ಹೋಗೋದು ಅದು ದೌರ್ಜನ್ಯ. ಮುಂದೆ ಇದೊಂದು ಮಾಫಿಯಾ ಆಗೋ ಸೂಚನೆ ಇದೆ. ಟೆಂಡರ್ ಆಗಿಬಿಟ್ಟು ಇದಿಲ್ಲ, ಪೊಲೀಸ್ ಇಲಾಖೆಯವರು ಏನೋ ಒಂದು ಮಾಡ್ಕೊಂಡು ದುಡ್ಡು ತಿಂತಾರೆ. ಇದು ಕಳ್ಸಲ ಒಂದು ಅತಿರೇಕಕ್ಕೆ ಹೋಗಿ ಕೊನೆಗೆ ಅದು ಒಂದ್ಸಲ ಬಂದ್ ಮಾಡಿದ್ದಾರೆ. ಇದು ಏನು ದೊಡ್ಡ ಯಾವ ಪುರುಷಾರ್ಥಕ್ಕೆ ಇದು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಇವರಿಗೆ ಒಂದು ಮನುಷ್ಯತ್ವನೇ ಇಲ್ಲ. ಗವರ್ಮೆಂಟ್ ಬರೀ ತಮ್ಮ ಜೇಬು ತುಂಬಿಕೊಳ್ಳಕ್ಕೆ ಟೋಯಿಂಗ್ ಅನ್ನ ಮತ್ತೆ ಶುರು ಮಾಡಿದ್ದಾರೆ ಅಷ್ಟೇ. ಎಲ್ಲ ಕಡೆ ಎಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇರುತ್ತೆ ಅಥವಾ ಎಲ್ಲಿ ಒಂದು ನಿಜವಾಗ್ಲೂ ಮಿಡ್ಲ್ ಕ್ಲಾಸ್ ಜನ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತಾರೆ, ಅಲ್ಲಿ ಒಂದು ಪಾರ್ಕಿಂಗ್ ಫೆಸಿಲಿಟಿ ಕೊಡಿ. ಫಸ್ಟ್ ಪಾರ್ಕಿಂಗ್ ಫೆಸಿಲಿಟಿ ಕೊಡಿ, ಆಮೇಲೆ ನೀವು ಟೋಯಿಂಗ್ ನ ಮತ್ತೆ ಶುರು ಮಾಡ್ಕೊಳ್ಳಿ. ಮೋರೋವರ್ ಆ ಟೋಯಿಂಗ್ ನಾವು ಮತ್ತೆ ಪೊಲೀಸ್ ಹತ್ರ ಹೋಗಿ ತಗೊಂಡ್ ಬರೋದು, ಮತ್ತೆ ಎಲ್ಲಾ ಕೆಲಸದಲ್ಲೂ ಎಡವಟ್ಟಾಗ್ತಾ ಇರುತ್ತೆ ಅಂಡ್ ತುಂಬಾ ಟೈಮ್ ಹಿಡಿಯುತ್ತೆ. ಅಂಡ್ ಮೋರೋವರ್ ಕಾರ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಏನೋ ಒಂದು ಡ್ಯಾಮೇಜ್ ಆಗೋದು, ಏನೋ ಒಂದು ಆಗುತ್ತೆ. ನಾವೆಷ್ಟು ಹುಷಾರಾಗಿ ನೋಡ್ಕೊತಾ ಇರ್ತೀವಿ, ಎಲ್ಲಾನು ಆಲ್ ಆಫ್ ಎ ಸಡನ್ ಈ ತರ ಆಗೋಯ್ತು ಅಂದ್ರೆ ಅಂಡ್ ವಿತೌಟ್ ಕಾರ್ ನಮ್ಗೆ ಏನ್ ಕೆಲಸನೂ ಮಾಡಕ್ ಆಗೋದಿಲ್ಲ. ಈ ಹಿಂದೆ ಟೋಯಿಂಗ್ ಸಿಬ್ಬಂದಿಯ ಅಮಾನವೀಯ ವರ್ತನೆ, ಅವರ ನಿರ್ಲಕ್ಷ್ಯದಿಂದ ಗಾಡಿಗಳಿಗೆ ಆಗ್ತಿದ್ದ ಡ್ಯಾಮೇಜ್, ಟೋಯಿಂಗ್ನಲ್ಲಿ ರಾರಾಜಿಸುತ್ತಿದ್ದ ಭ್ರಷ್ಟಾಚಾರ, ಇದೆಲ್ಲದರಿಂದ ಜನಾಕ್ರೋಶ ಎದ್ದಿದ್ದಕ್ಕೆ ಆಗಿನ ಸರ್ಕಾರ ನಿಯಮ ಕೈಬಿಟ್ಟಿತ್ತು. ಈಗ ಸಿದ್ದು ಸರ್ಕಾರ ನಮ್ಮದೇ ವೆಹಿಕಲ್ ಮೂಲಕ ಟೋಯಿಂಗ್ ಮಾಡ್ತೀವಿ ಅಂತಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶ ಓಕೆ, ಆದ್ರೆ ಇದರಿಂದಾಗಿ ಮತ್ತೆ ನಗರದಲ್ಲಿ ರಗಳೆ ಶುರುವಾಗದಿದ್ರೆ ಸಾಕು, ಮತ್ತದೇ ಹಳೆ ಸಮಸ್ಯೆಗಳು ಚಾಲ್ತಿಗೆ ಬಾರದಿದ್ರೆ ಸಾಕು. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.